ಸೊ ತಕ್ಷಣ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ತುಂಬ ಖುಷಿ ಆಯಿತುಪ್ಪ, ನಿನ್ನ ರೀಲ್ಸ್ ನೋಡ್ಬಿಟ್ಟು ಲದಾಖಲ್ಲಿ ಇಟ್ಬಿಟ್ಟು ನೀನು ಕನ್ನಡ ಮಾತಾಡ್ತೀಯ, ಅದಕ್ಕೆ ನಾನು ಸೀದಾ ಟಿಕೆಟ್ ಮಾಡ್ಬಿಟ್ಟು ನಿಮ್ಮ ಮನೆ ಬರ್ತೀನಿ. ಈ ಒಂದು ಡಿಶ್ ನ ಬಾಯಿಗೆ ಇಟ್ಟಾಗ ಆಗೋ ಖುಷಿ ಸುಖ ಇದೆಯಲ್ಲ, ಅದಕ್ಕೆ ಇನ್ನೊಂದಿಲ್ಲ ರೀ, ತುಂಬಾ ಚೆನ್ನಾಗಿದೆ. ಮತ್ತೆ ಊಟ ಮಾಡೋದು ಡೈನಿಂಗ್ ಏರಿಯಾ ಈ ತರ ಬರುತ್ತೆ ಇದ್ದಾರೆ. ಸೊ ನಾಳೆ ನಾವು ಇಬ್ರು ಕಾರ್ಗಿಲ್ ಸೈಡ್ ದ್ರಾಸ್ ಹೋಗ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ನಮಸ್ಕಾರ. ಸುಮಾರು ದಿನ ಆಯ್ತು ನಾನು ವ್ಲಾಗ್ ಮಾಡಲಿಲ್ಲ. ಇವತ್ತು ಒಂದು ಒಳ್ಳೆ ಕಂಟೆಂಟ್. ಯಾಕೆ ಗೊತ್ತಾ, ನಮ್ಮ ಕರ್ನಾಟಕದಿಂದ ಫೇಮಸ್ ವ್ಲಾಗರ್ ನಮ್ಮ ಗ್ಲೋಬಲ್ ಕನ್ನಡಿಗ ಅವರು ಬಂದಿದ್ದಾರೆ. ಅವರು ವ್ಲಾಗರ್ ಕಮ್ ಆ್ಯಕ್ಟರ್, ಮೂವೀಸ್ ಕೂಡ ಮಾಡಿದ್ದಾರೆ, ನೀವು ಎಲ್ಲರಿಗೆ ಗೊತ್ತಾ ಇರಬೇಕು. ಜೊತೆಯಲ್ಲಿ ಅವ್ರು ಸಿಂಗರ್ ಕೂಡ. ಸೊ ಇವತ್ತು ನನ್ನ ಮನೆಯಲ್ಲಿ ಅವರು ಬಂದಿದ್ದಾರೆ. ನಮ್ಮ ಲದಾಖಿ ಲೋಕಲ್ ಟ್ರೆಡಿಷನಲ್ ಊಟ ಮಾಡಿಕೊಂಡು ಅವ್ರದ್ದೇ ಸಾಂಗು ಕೇಳಿಸ್ಕೊಂಡು ನೀವು ಎಲ್ಲರಿಗೆ ಈಗ ತೋರಿಸ್ತೀನಿ ನೋಡಿ. ನಿಮ್ಮ ಯಾರಿಗೆ ಬ್ರೇಕಪ್ ಆದರೆ ಲವ್ವಲ್ಲಿ ಸ್ಪೆಷಲಿ ಸೀದಾ ಟೆನ್ಷನ್ ತಗೋಬೇಡಿ, ಲದಾಖ್ ಬನ್ನಿ, ನಮ್ಮ ಜೊತೆ ಅಟ್ಲೀಸ್ಟ್ 4-5 ದಿನ ಸ್ಪೆಂಡ್ ಮಾಡಿ. ಲದಾಖ್ದು ನೇಚರ್ ಮತ್ತು ಇಲ್ಲಿ ಲೋಕಲ್ ಊಟ ಮತ್ತು ಇಲ್ಲಿ ಎಂಜಾಯ್ ಮಾಡಿಬಿಟ್ಟು ನಿಮ್ಮ ಎಲ್ಲರದು ಅದು ಹಾರ್ಟ್ ಬ್ರೇಕ್ ಎಲ್ಲ ಸಾಫ್ಟ್ ಆಗಿಬಿಟ್ಟು ಎಲ್ಲ ಒಳ್ಳೆ ಟೆನ್ಷನ್ನಿಂದ ಹೊರಗಡೆ ಬಂದ್ಬಿಟ್ಟು ಫುಲ್ ಖುಷಿ ಸಿಗುತ್ತೆ. ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಈಗ ನಾನು ತೋರಿಸ್ತೀನಿ ನಿಮಗೆ. ವ್ಲಾಗರ್ ಕಮ್ ಆ್ಯಕ್ಟರ್ ಕಮ್ ಸಿಂಗರ್, ಓಹೋ ಎಲ್ಲ ಆಲ್ರೌಂಡರ್. ಅವರು ತುಂಬ ಖುಷಿ. ಈಗ ಅವರು ನನಗೆ ಸ್ವಲ್ಪ ವ್ಲಾಗಿಂಗ್ ಬಗ್ಗೆ ಮತ್ತು ಅವ್ರ ಎಕ್ಸ್ಪೀರಿಯನ್ಸ್, ಅವರು ಟೋಟಲ್ 60 ಕಂಟ್ರೀಸ್ ಟೂರ್ ಮಾಡಿದ್ದಾರೆ. ಸೊ ಈಗ ಲದಾಖ್ 1 ವಾರ ಆದಮೇಲೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಇದೆ. ಏನು ಗೊತ್ತಾ, ಅವ್ರಿಗೆ ನಾನು ಒಂದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ ಅಂತೆ. ಸೊ ತಕ್ಷಣ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ತುಂಬ ಖುಷಿ ಆಯಿತುಪ್ಪ, ನಿನ್ನ ರೀಲ್ಸ್ ನೋಡ್ಬಿಟ್ಟು ಲದಾಖಲ್ಲಿ ಇಟ್ಬಿಟ್ಟು ನೀನು ಕನ್ನಡ ಮಾತಾಡ್ತೀಯ, ಅದಕ್ಕೆ ನಾನು ಸೀದಾ ಟಿಕೆಟ್ ಮಾಡ್ಬಿಟ್ಟು ನಿಮ್ಮ ಮನೆ ಬರ್ತೀನಿ, ಸ್ಪೆಷಲಿ ನಿಮಗೆ ಪ್ರಮೋಟ್ ಮಾಡೋಕ್ಕೆ ಅಂತ. ಸೊ ಅವ್ರು ಬಂದಾದ್ಮೇಲೆ ಶುರು ಆಯಿತು ನನ್ನ ಬಗ್ಗೆ ವಿಡಿಯೋ ಮಾಡೋದು, ನನ್ನ ಫ್ಯಾಮಿಲಿ ಬಗ್ಗೆ, ನಮ್ಮ ಊರ ಬಗ್ಗೆ. ಇವತ್ತು ನಮ್ಮ ಇಲ್ಲಿ ಅರಮನೆ ಇದೆ, ರಾಜ ಕೂಡ ಇದೆ, ಅಲ್ಲೇ ಕೂಡ ಹೋಗಿದ್ದೀನಿ. ಸೊ ಇವರು ಬಂದಿದ್ದಾರೆ. ಇವತ್ತು ಒಂದು ಒಳ್ಳೆ ಖುಷಿ ದಿನ ನಿಮಗೆ ತೋರಿಸ್ತೀನಿ, ಬನ್ನಿ ಹೊರಗಡೆ ಅವರು ಇದ್ದಾರೆ. ಟಿಂಗ್ ಡಿಂಗ್ 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 ಡಿಂಗ್. ನಮಸ್ಕಾರ. ಡಿಂಗ್ ಡಿಂಗ್. ಓ ಸರ್ Gazin, ding 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 ding, Gazin Lala, Gazin, Lala, oh, Gazin. ಅವಮಾನ ಮಾಡಿ ನೀ ದೂರ ಹೋದರೆ ನೆನಪನ್ನು ಚೂರಿ ಹೃದಯನ ದೂರಿ ಸೂಪರ್ ಸರ್. ಓ ಕಣ್ಕಟ್ಟಿ ನಡೆದ ನಾನು ಕಿಡಿಯೊಂದು ಬೆಂಕಿಯಾಗಿ ನನ್ನ ಸುಟ್ಟು ಹೋಗಿದೆ. ಸೂಪರ್ ಸೂಪರ್ ಆಗಿದೆ ಸರ್. ಈಗ ಸಾಂಗ್ ಸ್ವಲ್ಪ ಪೋಸ್ ಆಯಿತು, ಅವ್ರದ್ದೇ ಸಾಂಗ್ ನಾನು ಹೇಳಿದ್ದೀನಿ. ಸೊ ಈಗ ಸ್ವಲ್ಪ ಟೇಸ್ಟ್ ಬಗ್ಗೆ ಇರ್ತಾರೆ ನಮ್ಮ ಸರ್. ನಾನು ಫಸ್ಟ್ ಟೈಮು ಲಡಾಖಿ ಕುಝೀನ್ ಊಟ ಮಾಡ್ತಾ ಇರೋದು. ಅದು ನಮ್ಮ ಪ್ರೀತಿಯ ಸಿಸ್ಟರ್ ಡೆಚ್ಚಿನ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆಮೇಲೆ
ಸುಲಭ ಅಲ್ಲ, ತುಂಬಾ ಪ್ರಾಸೆಸ್ ಇದೆ, ನಿಧಾನವಾಗಿ ಮಾಡಬೇಕು. ಆಲ್ಮೋಸ್ಟ್ ಒಂದು 2 hours ಟೈಮ್ ತಗೋಬೇಕು. ಅದಾದ್ಮೇಲೆ ಇದಿಷ್ಟು ಒಟ್ಟಿಗೆ ಬೇಯಿಸ್ಬೇಕು. ಫೈನಲಿ ಆ ಪ್ರಾಡಕ್ಟ್, ಆ ಒಂದು ಊಟ, ಈ ಒಂದು ಡಿಶ್ ನ ಬಾಯಿಗೆ ಇಟ್ಟಾಗ ಆಗೋ ಖುಷಿ ಸುಖ ಇದೆಯಲ್ಲ, ಅದಕ್ಕೆ ಇನ್ನೊಂದಿಲ್ಲ ರೀ. ತುಂಬಾ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಮನೆ ಊಟ ಲಡಾಖ್ ಅಲ್ಲಿ, ಹಳ್ಳಿಲಿ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಎಂಜಾಯ್ ಮಾಡಿ ಸರ್ ನಿಮ್ಮ. ಓ ಸರ್, ಇದು ಹೆಸರು ಚೂತಗಿ ಅಂತ ನಮ್ಮ ಲದಾಖಲ್ಲಿ. ಟೀ ಕುಡೀರಿ. ನಿಮ್ಮ ಊಟ ಮಾಡೋವಾಗ ಒಳ್ಳೆ ಸ್ನೇಹಿತರ ಜೊತೆ ಇದ್ದರೆ ಅದರದ್ದು ಡಬಲ್ ಟೇಸ್ಟ್ ಬರುತ್ತೆ. ಸೊ ಇವತ್ತು ನಮ್ಮ ಊಟದ ಟೇಸ್ಟ್ ಡಬಲ್ ಬರುತ್ತೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗ ಅವರು. ನೀವು ಎಲ್ಲರಿಗೆ ಗೊತ್ತಾ ಇರಬೇಕು. ನಮಗೆ ಗೊತ್ತೇ ಇರಲಿಲ್ಲ ಅವರು ಇಷ್ಟು ಚೆನ್ನಾಗಿ ಸಾಂಗ್ ಕೂಡ ಆಡ್ತಾರೆ ಅಂತ. ಆ್ಯಕ್ಟರ್ ಕಮ್ ವ್ಲಾಗರ್ ಕಮ್ ಸಿಂಗರ್. ಓಹೋ, ಫುಲ್ ಖುಷಿ ಇವತ್ತು. ಫ್ಯಾನ್ ಸರ್. ಥ್ಯಾಂಕ್ ಯು ಸರ್ 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 ಏನ್ ಬ್ರೋ, ಫುಲ್ ಎಣ್ಣೆನಾ ನೋಡಿ. ಡಿಂಗ್ 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 ಮುತ್ತೆಲ್ಲ ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ಲದಾಖಿ ಟ್ರೆಡಿಷನಲ್ ಕಿಚನ್ ಮತ್ತು ಊಟ ಮಾಡೋದು ಡೈನಿಂಗ್ ಏರಿಯಾ ಈ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ಬೇಕು. ಗೆಸ್ಟ್ ಬಂದರೆ ಎಲ್ಲ ಇಲ್ಲಿ. ಸೊ ಸೋಫಾ ಕೂಡ ಹೋಮ್ ಸ್ಟೇ ನಮ್ಮದು. ಸೊ ಇದು ಈಗ ಸ್ವಲ್ಪ ಇವತ್ತು ಚಳಿ ಇದೆ, ಅದಕ್ಕೆ ಸರ್ ನಮ್ಮ ಜೊತೆ ಕಿಚನ್ನಲ್ಲಿ, ಚಿಕ್ಕದು ಕಿಚನ್ನಲ್ಲಿ ಅಲ್ಲೇ ಫುಲ್ ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಆರಾಮಾಗಿ ತಿಂತಾ ಇದ್ದಾರೆ. ಇಲ್ಲಾಂದರೆ ನಾರ್ಮಲಿ ಸೀಸನ್ನಲ್ಲಿ ಯಾರು ಬಂದರೆ ಇಲ್ಲಿ ಊಟ ತಿಂಡಿ ಎಲ್ಲ ತಿನ್ನೋದು ಜಾಗ ಇದೆ. ನಮ್ಮ ಲೋಕಲ್ ಟ್ರೆಡಿಷನಲ್. ಮತ್ತು ರೂಮ್ ತೋರಿಸ್ತೀನಿ ನಿಮಗೆ. ಯಾರು ಹೋಮ್ ಸ್ಟೇ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಸೀದಾ ಬರ್ಬೋದು ನಮ್ಮ ಮನೆಯಲ್ಲಿ. ಇಲ್ಲಿ ನಮ್ಮ ಸರ್ದು ರೂಮ್ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ 2 ದಿನ ಅಲ್ಲಿ ಇಲ್ಲೇ ಇದ್ದಾರೆ. ಸೊ ನಾಳೆ ನಾವು ಇಬ್ಬರು ಕಾರ್ಗಿಲ್ ಸೈಡ್ ದ್ರಾಸ್ ಹೋಗ್ತಾ ಇದ್ದೀನಿ, ಮತ್ತು ಆರ್ಯನ್ ವ್ಯಾಲಿ, ಆಮೇಲೆ ನೂಬ್ರಾ ಪೆಂಗೋಂಗ್ ಕೂಡ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ. ಅವ್ರದ್ದೇ ಸಾಂಗ್ ಆಗಿಬಿಟ್ಟು ಮತ್ತು ಮಧ್ಯ ಸ್ವಲ್ಪ ಚಿಕ್ಕ ರೀಲ್ಸ್ ವ್ಲಾಗ್ ಮಾಡಿಬಿಟ್ಟು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರಿಗಿಂತ ನಾನು ಕಲಿತಾ ಇದ್ದೀನಿ ಈಗ. ಅವ್ರದ್ದು ವ್ಲಾಗ್ ಮಾಡೋದು ಸ್ಟೈಲ್ ಫುಲ್ ಮೂವಿ ಥರ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ, ಮತ್ತು ತುಂಬ ಸಜೆಷನ್ ಕೊಟ್ಟರು ಅವರು ನನಗೆ. ಸೊ ಅದಕ್ಕೆ ಎಷ್ಟು ನಾವು ಟ್ರಾವೆಲ್ ಮಾಡಿದ್ರೆ, ಬೇರೆ ಬೇರೆ ಜನ ಜೊತೆ ಭೇಟಿ ಆದರೆ ಆ ಥರ ಸಪೋರ್ಟ್, ಆ ಥರ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಸೊ ಈ ಥರ ಒಳ್ಳೆ ಜನ ಈಗ ಕನ್ನಡದಿಂದ ಸ್ಪೆಷಲಿ ಲದಾಖ್ ಬರುವಾಗ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ತುಂಬ ಖುಷಿ. ನನ್ನ ಕರ್ನಾಟಕ ನಮ್ಮ ಸೆಕೆಂಡ್ ಮನೆ. ಸೊ ಇವತ್ತು ಇಷ್ಟೇ. ನಾಳೆಯಿಂದ ನಮ್ಮದು ಆ್ಯಕ್ಚುಯಲ್ ಟೂರ್ ಶುರು. ಸೊ ಇದಕ್ಕಿಂತ ಒಳ್ಳೆ ವ್ಲಾಗ್ ಮಾಡ್ತಾ ಇರ್ತೀನಿ. ನೀವು ಎಲ್ಲರದು ಸಪೋರ್ಟ್ ಬೇಕು. ಲೈಕ್, ಶೇರ್ ಮತ್ತು ಕಾಮೆಂಟ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನೀವು ಎಲ್ಲರದು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೆ ನಮಸ್ಕಾರ, ಶುಭರಾತ್ರಿ.